ಜಸ್ಟ್ ನನಗೆ ನೀವು ನಿಮ್ಮ 9 ನಿಮಿಷಗಳನ್ನ ಕೊಡಿ. 2025 ನಿಮ್ಮ ಜೀವನದ ದ ಬೆಸ್ಟ್ ವರ್ಷ ಆಗತ್ತೆ. ಹೌದು ಗೆಳೆಯರೇ, ಜಸ್ಟ್ ಇಮ್ಯಾಜಿನ್ ದಿಸ್. ಈ ವರ್ಷದ ಕೊನೆಯ ದಿನ ಅಂದ್ರೆ ಡಿಸೆಂಬರ್ 31ರಂದು ನೀವು ನಿಮ್ಮ ಮನೆಯ ಟೆರೆಸ್ ಮೇಲೆ ನಿಂತಿದ್ದೀರಾ. ಹಾಟ್ ಆಗಿರುವ ಕಾಫಿಯನ್ನ ಕುಡಿತಾ ಇದ್ದೀರಾ. ನಿಮ್ಮ ಎಲ್ಲಾ ಗೋಲ್ಸ್ಗಳನ್ನ ನೀವು ಅಚೀವ್ ಮಾಡಿದ್ದೀರಾ. ನೀವು ಅಂದುಕೊಂಡದ್ದೆಲ್ಲವೂ ಕೂಡ ಸದ್ಯಕ್ಕೆ ನಿಮ್ಮ ಹತ್ರ ಇದೆ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ, ಫುಲ್ಲಿ ಸೆಟ್ಲ್ ಆಗಿದ್ದೀರಾ, ಫೇಮಸ್ ಕೂಡ ಆಗಿದ್ದೀರಾ. ನಿಮ್ಮ ಡ್ರೀಮ್ ಮನೆ ಕೂಡ ನಿಮಗೆ ಸಿಕ್ಕಿದೆ. ನಿಮ್ಮ ಡ್ರೀಮ್ ಕಾರು ನಿಮ್ಮ ಮನೆ ಮುಂದೆನೆ ನಿಂತಿದೆ. ಇನ್ನು ನಿಮ್ಮ ಡ್ರೀಮ್ ಲೈಫ್ ಪಾರ್ಟ್ನರ್ ನಿಮ್ಮ ಮನೆಯಲ್ಲಿದ್ದಾರೆ. ನೀವು ಫುಲ್ಲಿ ಹ್ಯಾಪಿ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ, ಫಿಸಿಕಲಿ ಫಿಟ್ ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ. ಜೊತೆಗೆ ನಿಮ್ಮ ಎಲ್ಲಾ ರಿಲೇಶನ್ಶಿಪ್ಗಳು ಕೂಡ ಸ್ವೀಟ್ ಆಗಿವೆ. ಸೊ ಸದ್ಯಕ್ಕೆ ಇದನ್ನೆಲ್ಲವನ್ನ ನೀವು ಇಮ್ಯಾಜಿನ್ ಮಾಡಿದ್ದೀರಲ್ಲ, ಇದೆಲ್ಲವೂ ಕೂಡ ನನಸಾದ್ರೆ ಹೇಗಿರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಹೌದು ಗೆಳೆಯರೆ, ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ನನಸಾಗೋಕೆ ಸಾಧ್ಯ ಇದೆ. ಇದು ಅಚೀವೇಬಲ್ ಆಗಿದೆ. ಜಸ್ಟ್ ನೀವು ನಾನೀಗ ಹೇಳುವ 5 ಸ್ಟೆಪ್ಗಳನ್ನ ಫಾಲೋ ಮಾಡಿದರೆ ಸಾಕು. ಇಷ್ಟೆಲ್ಲವನ್ನ ನೀವು ನಿಮ್ಮ ಲೈಫಲ್ಲಿ ಅಚೀವ್ ಮಾಡಬಹುದು. ಮತ್ತೆ 2025 ನಿಮ್ಮ ಜೀವನದ ಬೆಸ್ಟ್ ಇಯರ್ ಅನ್ನಾಗಿ ಕನ್ವರ್ಟ್ ಮಾಡಬಹುದು. 2024ರಲ್ಲಿ ನಾನು ಈ 5 ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ದೆ. ನನಗೆ ಗ್ರೇಟ್ ರಿಸಲ್ಟ್ಗಳು ಸಿಕ್ಕಿವೆ. ಸಪೋಸ್ ನೀವು ಕೂಡ ಇವುಗಳನ್ನ ಫಾಲೋ ಮಾಡಿದರೆ ನಿಮಗೂ ಕೂಡ ಗ್ರೇಟ್ ರಿಸಲ್ಟ್ಗಳು ಸಿಗ್ತವೆ. ನಿಮ್ಮ ಲೈಫ್ ಕೂಡ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗತ್ತೆ. ಈ 5 ಸ್ಟೆಪ್ಸ್ಗಳನ್ನ ಕಣ್ಮುಚ್ಚಿ ಫಾಲೋ ಮಾಡಿ ಸಾಕು. ಸ್ಟೆಪ್ ನಂಬರ್ 1, ಸೈಲೆನ್ಸ್ ದ ಔಟ್ಸೈಡ್ ನಾಯ್ಸ್ ಅಂಡ್ ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ಹೊರಗಡೆ ಇರುವ ನಾಯ್ಸ್ ಅನ್ನ, ಗಲಾಟೆಯನ್ನ ಸೈಲೆನ್ಸ್ ಮಾಡಿ ಮತ್ತೆ ನಿಮ್ಮ ಇನ್ನರ್ ವಾಯ್ಸ್ ಅನ್ನ ಟ್ರಸ್ಟ್ ಮಾಡಿ. ನೀವು ಹೆಂಗ್ ಬದುಕಬೇಕು, ಹೆಂಗಿರಬೇಕು ಅನ್ನೋದನ್ನ ಸೋಷಿಯಲ್ ಮೀಡಿಯಾಗಳು ಕಲಿಸ್ತಾ ಇವೆ. ನೀವೇನ್ ಖರೀದಿ ಮಾಡಬೇಕು ಅನ್ನೋದನ್ನ ಅಡ್ವರ್ಟೈಸ್ಮೆಂಟ್ಗಳು ಡಿಸೈಡ್ ಮಾಡ್ತಾ ಇವೆ. ನೀವು ಎಲ್ಲಿರಬೇಕು, ಹೆಂಗ್ ಬದುಕಬೇಕು ಅನ್ನೋದನ್ನ ನಿಮ್ಮ ಮನೆಯವರು, ರಿಲೇಟಿವ್ಸ್ಗಳು, ಫ್ರೆಂಡ್ಸ್ಗಳು ಪ್ರೆಷರ್ ಹಾಕಿ ಹೇಳ್ತಾ ಇದ್ದಾರೆ. ಸೊ ಹೀಗಿರುವಾಗ ನೀವ್ ಹೇಗೆ ನಿಮ್ಮ ಲೈಫಲ್ಲಿ ಉದ್ಧಾರ ಆಗೋಕೆ ಸಾಧ್ಯ? ಅದಕ್ಕಾಗಿ ಹೊರಗಡೆಯಿಂದ ಬರ್ತಾ ಇರುವ ಎಲ್ಲಾ ನಾಯ್ಸ್ ಅನ್ನ ಸೈಲೆನ್ಸ್ ಮಾಡಿ ಮತ್ತೆ ನಿಮ್ಮೊಂದಿಗೆ ನೀವು ಮಾತನಾಡಿ. ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ಈ ಮೊಬೈಲ್ಗಳನ್ನ ಸೈಡಿಗೆ ಬಿಸಾಕಿ, ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಗಳನ್ನ ಕಟ್ ಮಾಡಿ. ಜನ ನಿಮ್ಮ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದನ್ನ ನಿಲ್ಲಿಸಿ. ಜಸ್ಟ್ ಫೋಕಸ್ ಆನ್ ಯು. ಬೇರೆಯವರು ನಿಮ್ಮಿಂದ ಇದು ಆಗಲ್ಲ ಅಂತ ಇದ್ರೆ ಅವರು ಅವರ ತಾಕತ್ತನ್ನ ಹೇಳ್ತಾ ಇದ್ದಾರೆ, ನಿಮ್ಮ ತಾಕತ್ತಲ್ಲ. ಸೊ ನೀವು ನಿಮ್ಮ ಇನ್ನರ್ ವಾಯ್ಸ್ ನ ಮೇಲೆ ಟ್ರಸ್ಟ್ ಮಾಡಿ. ಈ ತರನಾದ ಒಂದು ಡೈರಿಯನ್ನ ತೆಗೆದುಕೊಳ್ಳಿ. ಪ್ರತಿದಿನ 1 ಗಂಟೆ ನಿಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ. ಒಂದು ಏಕಾಂತವಾದ ಕೋಣೆಯಲ್ಲಿ ಕುಳಿತುಕೊಂಡ್ಬಿಟ್ಟು ನಿಮ್ಮೊಂದಿಗೆ ನೀವು ಮಾತನಾಡಿ. ನಿಮ್ಮ ಫೀಲಿಂಗ್ಸ್ ಗಳನ್ನ ಬರೀರಿ. ನಿಮಗೇನ್ ಬೇಕು ಎಕ್ಸಾಕ್ಟ್ಲಿ ಅನ್ನೋದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯವಿದೆ ಅನ್ನೋದನ್ನ ನಂಬಿ. ಡಿಸ್ಟ್ರಾಕ್ಷನ್ಸ್ ಗಳನ್ನ ಕಟ್ ಮಾಡಿ ಮತ್ತೆ ನಿಮ್ಮ ಇನ್ನರ್ ವಾಯ್ಸ್ ನ ಮೇಲೆ ನಂಬಿಕೆಯನ್ನ ಇಡಿ. ಸ್ಟೆಪ್ ನಂಬರ್ 2, ಐಡೆಂಟಿಫೈ ಯುವರ್ ಪಾತ್. ಸದ್ಯಕ್ಕೆ ನಿಮಗೆ ನಿಮ್ಮ ಲೈಫಲ್ಲಿ ಏನ್ ಬೇಕಾಗಿದೆ ಅನ್ನೋದನ್ನ ಡಿಸೈಡ್ ಮಾಡಿ. ಕ್ರಿಸ್ಟಲ್ ಕ್ಲಿಯರ್ ಆಗಿರುವ ಗೋಲ್ಸ್ ಗಳನ್ನ ಸೆಟ್ ಮಾಡಿ. ನಾನು ಹೇಳಿದ್ನಲ್ಲ ನಿಮಗೆ, ಒಂದು ಶಾಂತವಾಗಿರುವ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತುಕೊಳ್ಳಿ, ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ. ನೀವು ಮತ್ತೆ ನಿಮ್ಮ ಥಾಟ್ಸ್ ಗಳು ಅಷ್ಟೇ ಅಲ್ಲಿರಬೇಕು. ಯೋಚನೆ ಮಾಡಿ ನಿಮಗೆ ಏನ್ ಬೇಕಾಗಿದೆ ಅಂತ ಹೇಳಿ. ನಿಮ್ಮ ಫೈನಾನ್ಸ್ ಅನ್ನ ಫಿಕ್ಸ್ ಮಾಡೋಕೆ ಗೋಲ್ ಸೆಟ್ ಮಾಡಿ. ನೀವು ಫಿಸಿಕಲಿ ಫಿಟ್ ಆಗೋಕೆ ಗೋಲ್ ಸೆಟ್ ಮಾಡಿ. ನಿಮ್ಮ ಎಲ್ಲಾ ರಿಲೇಶನ್ಶಿಪ್ ಗಳನ್ನ ಸರಿಯಾಗಿ ಮೇಂಟೈನ್ ಮಾಡೋದಕ್ಕಾಗಿ ಗೋಲ್ ಸೆಟ್ ಮಾಡಿ. ನಿಮ್ಮ ಲೈಫ್ ಮ್ಯಾನೇಜ್ಮೆಂಟು, ಕರಿಯರ್ ಮ್ಯಾನೇಜ್ಮೆಂಟು, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಮನಿ ಮ್ಯಾನೇಜ್ಮೆಂಟು ಎಲ್ಲದಕ್ಕೂ ಕೂಡ ಗೋಲ್ಸ್ ಗಳನ್ನ ಸೆಟ್ ಮಾಡಿ. ನಿಮಗೇನ್ ಬೇಕು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಕ್ಲಿಯರ್ ಆಗಿರುವ ಗೋಲ್ಸ್ ಗಳನ್ನ ಸೆಟ್ ಮಾಡಿ. ಈ ರೀತಿ ನೀವು ಗೋಲ್ಸ್ ಅನ್ನ ಸೆಟ್ ಮಾಡಿದರೆ ನಿಮಗೊಂದು ಪಾತ್ ಸಿಗತ್ತೆ. ಡಿಸ್ಟ್ರಾಕ್ಷನ್ಸ್ ಗಳನ್ನ ಸೈಡಿಗೆ ಎಸೆದಾಗ ನಿಮಗೆ ಡೈರೆಕ್ಷನ್ ಸಿಗತ್ತೆ. ಸೊ ಸರಿಯಾಗಿರುವ ಡೈರೆಕ್ಷನ್ ನಲ್ಲಿ ಬನ್ನಿ. ನಿಮ್ಮ ಎಲ್ಲಾ ಗೋಲ್ಸ್ ಗಳನ್ನ ನಿಮ್ಮ ಪರ್ಸನಲ್ ಡೈರಿಯಲ್ಲಿ ಬರೀರಿ. ಪ್ರತಿನಿತ್ಯ ಅವುಗಳನ್ನ ಅಫರ್ಮೇಷನ್ ತರ ಪಠನೆ ಮಾಡಿ ಮತ್ತೆ ಅವುಗಳನ್ನ ವಿಜುವಲೈಸ್ ಮಾಡಿ. ಸ್ಟೆಪ್ ನಂಬರ್ 3, ಸ್ಟಾರ್ಟ್ ಟೇಕಿಂಗ್ ಆಕ್ಷನ್ಸ್. ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳೋಕೆ ಶುರು ಮಾಡಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿರಿ, ನೀವು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳೋದನ್ನ ಬಿಡಕ್ ಹೋಗ್ಬೇಡಿ. ನೀವು ಪರ್ಫೆಕ್ಷನ್ ನ ಚಕ್ಕರ್ನಲ್ಲಿ ಬೀಳಕ್ ಹೋಗ್ಬೇಡಿ. ನನ್ನ ಹತ್ರ ಅದು ಬಂದಾಗ ಶುರು ಮಾಡ್ತೀನಿ, ಇದು ಬಂದಾಗ ಶುರು ಮಾಡ್ತೀನಿ, ಇದು ಒಳ್ಳೆ ಮುಹೂರ್ತ ಅವತ್ತು ಶುರು ಮಾಡ್ತೀನಿ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟ್ ಟೇಕಿಂಗ್ ಆಕ್ಷನ್ಸ್ ರೈಟ್ ನೌ.
ನಿಮ್ಮ ಬದುಕನ್ನ ಟ್ರಾನ್ಸ್ಫಾರ್ಮ್ ಮಾಡುವುದಕ್ಕಾಗಿ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿ. ಸ್ಟೆಪ್ ನಂಬರ್ 4, ಬಿಲ್ಡ್ ಅನ್ಬ್ರೇಕೇಬಲ್ ಮೊಮೆಂಟಮ್. ನೀವು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿ. ಇವತ್ತೊಂದಿನ ಕೆಲಸ ಮಾಡೋದು, ಒಂದ್ ತಿಂಗಳು ಹಂಗೆ ಬಿದ್ಕೊಂಡ್ಬಿಡೋದು ಅಲ್ಲ. ಪ್ರತಿದಿನ ನೀವು ಅರ್ಧ ಗಂಟೆ ವರ್ಕೌಟ್ ಮಾಡ್ತಾ ಇದ್ರೆ ನೀವು ಎಷ್ಟೇ ಕಷ್ಟದಲ್ಲಿದ್ರು ಕೂಡ, ಏನೇ ಆದ್ರೂ ಕೂಡ ನೀವು ಮಾಡ್ಲೇಬೇಕು. ಪ್ರತಿದಿನ ನೀವು ರನ್ನಿಂಗ್ ಹೋಗ್ತಾ ಇದ್ದೀರಾ ಅಂತಂದ್ರೆ ರನ್ನಿಂಗ್ ಹೋಗ್ಲೇಬೇಕು. ಮಳೆ ಬರ್ಲಿ, ಚಳಿ ಬರ್ಲಿ, ಗಾಳಿ ಬರ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಸೊ ನೀವು ಹೋಗ್ಲೇಬೇಕು. ಏನೇ ಆದ್ರೂ ಕೂಡ ನೀವು ನಿಮ್ಮ ಕೆಲಸವನ್ನ ಬಿಡ್ಲೇಬಾರ್ದು. ಪ್ರತಿದಿನ ನೀವು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಲೇಬೇಕು ಮತ್ತೆ ಮೂಮೆಂಟಮ್ ಅನ್ನ ಗೇನ್ ಮಾಡಬೇಕು. ಅನ್ಬ್ರೇಕೇಬಲ್ ಮೂಮೆಂಟ್ ನೊಂದಿಗೆ ನೀವು ನಿಮ್ಮ ಕೆಲಸದಲ್ಲಿ ಮುಂದುವರಿತಾ ಹೋಗ್ಬೇಕು. ಏಕೆಂದ್ರೆ ನಿಮಗೆ ಎಲ್ಲಾ ಗೋಲ್ಸ್ ಗಳನ್ನ ಈ ವರ್ಷದ ಹಂತಕ್ಕೆ ಅಚೀವ್ ಮಾಡೋದಿದೆ. ಸೊ ಒಂದಿನ ಬಿಟ್ರಿ ಅಪ್ಪ ಅಂತಂದ್ರೆ ಮರುದಿನ ಕೆಲಸ ಮಾಡೋಕೆ ನಿಮ್ಗೆ ಮೋಟಿವೇಶನ್ ಬರಲ್ಲ. ಅದಕ್ಕಾಗಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿ, ಅನ್ಬ್ರೇಕೇಬಲ್ ಮೂಮೆಂಟಮ್ ಅನ್ನ ಬಿಲ್ಡ್ ಮಾಡಿ. ಸ್ಟೆಪ್ ನಂಬರ್ 5 ಅಂಡ್ ಲಾಸ್ಟ್, ಸರೌಂಡ್ ಯುವರ್ ಸೆಲ್ಫ್ ವಿತ್ ರೈಟ್ ಪೀಪಲ್. ನೀವು ಯಾರೊಂದಿಗೆ ಇರ್ತೀರಾ, ಎಲ್ಲಿರ್ತೀರಾ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಹೀಗಾಗಿ ಯೋಚನೆ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಲ್ತು ಜನರೊಂದಿಗೆ ದೋಸ್ತಿ ಮಾಡಕ್ ಹೋಗ್ಬೇಡಿ. ಯಾರು ಗ್ರೋತ್ ಮೈಂಡ್ ಸೆಟ್ ನ ಪೀಪಲ್ ಇದಾರೋ ಅವರೊಂದಿಗೆ ಮಾತ್ರ ದೋಸ್ತಿ ಮಾಡಿ. ಯಾರು ನಿಮಗೆ ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ, ನಿಮ್ಮ ಗೋಲ್ಸ್ ಗಳನ್ನ ಅಚೀವ್ ಮಾಡೋಕೆ ಹೆಲ್ಪ್ ಮಾಡ್ತಾರಲ್ಲ, ಬರೀ ಅಂತವರ ಸಂಗತಿಯನ್ನ ಮಾಡಿ. ಅನಾವಶ್ಯಕವಾಗಿರುವ ಜನರನ್ನ ನಿಮ್ಮ ಇನ್ನರ್ ಸರ್ಕಲ್ ನಿಂದ ಒದ್ದು ಹೊರಗೋಡಿಸ್ಬಿಡಿ. ನೀವು ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನ ಮಾಡ್ಲೇಬೇಕಂತಂದ್ರೆ ನಿಮ್ಮ ಸರೌಂಡಿಂಗ್ ಅನ್ನ ನೀವು ಕ್ಲೀನ್ ಮಾಡ್ಲೇಬೇಕಾಗತ್ತೆ. ಯಾರು ತಮ್ಮ ಲೈಫಲ್ಲಿ ಸೀರಿಯಸ್ ಆಗಿದ್ದಾರೋ, ಗೋಲ್ ಓರಿಯೆಂಟೆಡ್ ಆಗಿದ್ದಾರೋ ಅಂತವರ ಜೊತೆಗೆ ದೋಸ್ತಿ ಮಾಡಿ. ನೀವು ನಿಮ್ಮ ಸುತ್ತಮುತ್ತಲಿರುವ 5 ಜನರ ಎವರೇಜ್ ಆಗಿರ್ತೀರಾ. ಹೀಗಾಗಿ ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಸರೌಂಡಿಂಗ್ ಅನ್ನ ಡಿಸೈಡ್ ಮಾಡಿ. ಈ 5 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಕೂಡ 2025ರ ಹಂತಕ್ಕೆ ನಿಮ್ಮ ಲೈಫ್ ಅನ್ನ ದ ಬೆಸ್ಟ್ ಪೊಸಿಷನ್ಗೆ ತೆಗೆದುಕೊಂಡು ಹೋಗ್ಬಹುದು. ನೀವು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಬಹುದು. ಫೈನಾನ್ಷಿಯಲಿ ಫ್ರೀಡಮ್ ಅನ್ನ ಅಚೀವ್ ಮಾಡಬಹುದು. ಒಳ್ಳೊಳ್ಳೆ ರಿಲೇಶನ್ಶಿಪ್ ಗಳನ್ನ ಹೊಂದಬಹುದು. ನಿಮ್ಮ ಡ್ರೀಮ್ ಕಾರು, ಡ್ರೀಮ್ ಹೋಮು, ಡ್ರೀಮ್ ಲೈಫ್ ಪಾರ್ಟ್ನರು, ಡ್ರೀಮ್ ಜಾಬು ಎಲ್ಲವೂ ಕೂಡ ನಿಮ್ಮ ಹತ್ರ ಇರತ್ತೆ. ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗತ್ತೆ. ಸೊ ಜಸ್ಟ್ ಫಾಲೋ ದೀಸ್ 5 ಸ್ಟೆಪ್ಸ್. ನಾನು ಕೂಡ 2024ಕ್ಕಿಂತ ಮುಂಚೆ ಬೇರೆಯವರೊಂದಿಗೆ ನನ್ನನ್ನ ಕಂಪೇರ್ ಮಾಡಿಕೊಳ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸಿಕ್ಕವರ ಜೊತೆಗೆಲ್ಲ ಊರ್ ತುಂಬಾ ಎಲ್ಲ ಸುತ್ತಾಡ್ತಾ ಇದ್ದೆ, ಹರಟೆ ಹೊಡಿತಾ ಕೂಡ್ತಾ ಇದ್ದೆ. ಸೊ ಯಾವಾಗ ನಾನು ಈ 5 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿನಿಂದ ನನಗೆ ನಾನೆಂದುಕೊಂಡಿದ್ದೆಲ್ಲವೂ ಕೂಡ ಸಿಕ್ಕಿದೆ. ನಾನು ನನ್ನ ಲೈಫಲ್ಲಿ ಪಾಸಿಟಿವ್ ವೇನಲ್ಲಿ ಒಂದು ಗ್ರೇಟ್ ಲೆವೆಲ್ಗೆ ಹೋಗ್ತಾ ಇರುವೆ. ಸೊ ನೀವು ಕೂಡ ಆ ರೀತಿ ಹೋಗ್ಬೇಕಂತಂದ್ರೆ ಜಸ್ಟ್ ಫಾಲೋ ದೀಸ್ 5 ಟಿಪ್ಸ್. ಈ 5 ಸ್ಟೆಪ್ಸ್ ಗಳನ್ನ ನಾನು ನಿಮಗೆ ಇನ್ನೊಮ್ಮೆ ಸಮರೈಸ್ ಮಾಡುವೆ. Number 1, silence the outside noise and trust your inner voice. Number 2, identify your path, set crystal clear goals. Number 3, start taking actions, avoid perfectionism. Number 4, build unbreakable momentum by working consistently. Number 5, surround yourself with right people. ನಿಮಗೆ ವಿಡಿಯೋ ಎಡಿಟಿಂಗ್ ಅನ್ನ, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತೆ ಮೊನಿಟೈಸ್ ಅನ್ನ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಯುವ ಆಸೆ ಇದ್ದರೆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ಔಟ್ ಮಾಡಿ. ಮತ್ತೆ ಬೇಗನೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್.